ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಆಶ್ರಯ ಕಾಲೋನಿಯಲ್ಲಿ ನೆರವೇರಿದ ಮಕ್ಕಳ ದಿನಾಚರಣೆ. ಪಾದರಕ್ಷೆಗಳನ್ನು ನೀಡುವ ಮೂಲಕ ಮಕ್ಕಳ ದಿನಾಚರಣೆ ಆಚರಿಸಿದ ವಾಲಂಟಿಯರ್ ಅಸೋಸಿಯೇಷನ್. ಬಿಜೆಪಿಯಿಂದ ನಡೆದ ಜನಸ್ವರಾಜ್ ಸಮಾವೇಶ ಮತ್ತು ವಿಧಾನ ಪರಿಷತ್ ಚುನಾವಣೆಯ ಪೂರ್ವಭಾವಿ ಸಭೆ. ಚುನಾವಣೆಯಿಂದ ಸವಾಲಾಗಿ ತೆಗೆದುಕೊಳ್ಳಬೇಕಾದ ಅವಶ್ಯವಿದೆ, ಸಚಿವ ಆನಂದ್ ಸಿಂಗ್ ಸ್ಪಷ್ಟ. ನಗರದ ವಿವಿಧೆಡೆ ನೆರವೇರಿದ ಅಪ್ಪುರವರ 16ನೇ ದಿನದ ಪುಣ್ಯಸ್ಮರಣೆ. ಅಭಿಮಾನಿ ಬಳಗದಿಂದ ನೆರವೇರಿಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ. ಮಕ್ಕಳ ದಿನಾಚರಣೆ ನಿಮಿತ್ತ ನಾಗರಿಕ ಹಿತರಕ್ಷಣಾ ಸೇವಾ ಸಂಘದಿಂದ ನಡೆದ ಸಸಿ ನೆಡುವ ಕಾರ್ಯಕ್ರಮ. ನಗರದ ಹಸಿರೀಕರಣವೇ ನಮ್ಮ ಮುಖ್ಯ ಉದ್ದೇಶ, ಕಾಸಾಟಿ ಉಮಾಪತಿ ಸ್ಪಷ್ಟ. ಯುಜಿಡಿ ಫಿಟ್ ಬ್ಲಾಕ್ ತುಂಬಿಕೊಂಡ ಮನೆಯೊಳಗಿನ ಕಕ್ಕಸಗಳು. ಬಹಿರ್ದೆಸೆಗೆ ಹೋಗದಾದ್ರೂ ಎಲ್ಲಿಗೆ? ಕಳೆದ 3 ತಿಂಗಳಿಂದ ಸಂಕಷ್ಟ ಎದುರಿಸುತ್ತಿರುವ ಎಸ್ಆರ್ ನಗರದಲ್ಲಿನ ನಿವಾಸಿಗರು. ಡಾನ್ ಬಾಸ್ಕೋ ಸಂಸ್ಥೆಯಿಂದ ನಡೆದ ಮಕ್ಕಳ ದಿನಾಚರಣೆ. ದುಷ್ಟರಿಂದ ದೂರವಿರಲು ಮಕ್ಕಳಲ್ಲಿ ಕರೆ ನೀಡಿದ ಟೌನ್ ಪೊಲೀಸ್ ಠಾಣಾ ಸಿಪಿಐ ಶ್ರೀನಿವಾಸ್. ಈಗ ವಾರ್ತೆಗಳ ವಿವರ. ಚಾಚಾ ನೆಹರೂರವರ ಜನ್ಮದಿನವನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತದೆ. ಹೀಗೆ ದಿನಾಂಕ 14ರಂದು ಹೊಸಪೇಟೆಯ ವಾಲಂಟರಿ ಅಸೋಸಿಯೇಷನ್ ತಂಡದಿಂದ ಅಲೆಮಾರಿ ಕುಟುಂಬದ ಮಕ್ಕಳಿಗೆ ಪಾದರಕ್ಷೆಗಳನ್ನು ನೀಡುವ ಮೂಲಕ ಮಕ್ಕಳ ದಿನಾಚರಣೆಯನ್ನ ವಿಶೇಷವಾಗಿ ಆಚರಿಸಿ ಸೇವಾ ಮನೋಭಾವನೆ ಮೆರೆದಿದ್ದಾರೆ. ಹೀಗೆ ದಿನಾಂಕ 14ರಂದು ಜಂಬುನಾಥಹಳ್ಳಿ ಆಶ್ರಯ ಕಾಲೋನಿಯಲ್ಲಿ ವಾಸಿಸುವ ಸ್ಥಳಕ್ಕೆ ಆಗಮಿಸಿದ ಹೊಸಪೇಟೆ ವಾಲಂಟರಿ ಅಸೋಸಿಯೇಷನ್ ತಂಡವು ಇಲ್ಲಿನ ಅಲೆಮಾರಿ ಸಮುದಾಯದ ಮಕ್ಕಳಿಗೆ ಪಾದರಕ್ಷೆಗಳನ್ನು ನೀಡುವ ಮೂಲಕ ಮಕ್ಕಳ ದಿನಾಚರಣೆಯನ್ನ ಆಚರಿಸಿದರು. ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳು. ನನ್ನ ಹೆಸರು ಅರುಣ್ ಕುಮಾರ್ ಅಂತ, ವಾಲಂಟಿಯರ್ಸ್ ಅಸೋಸಿಯೇಷನ್ ಹೊಸಪೇಟೆ ಅಂತ. ಮಕ್ಕಳ ದಿನಾಚರಣೆ ಅಂಗವಾಗಿ ನಮ್ಮ ವಾಲಂಟಿಯರ್ಸ್ ಅಸೋಸಿಯೇಷನ್ ಸಂಸ್ಥೆಯಿಂದ ಈ ದಿನ ಆಶ್ರಯ ಕಾಲೋನಿಯಲ್ಲಿ ಮಕ್ಕಳಿಗೆ ಚಪ್ಪಲಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡುವ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಈ ಭಾಗದಲ್ಲಿ ಸುಮಾರು ಮಕ್ಕಳು ಚಪ್ಪಲಿ ಇಲ್ಲದೇ ಅಡ್ಡಾಡುವಂಥದ್ದು ಕಂಡು ಬಂದಿರ್ತದೆ. ನಾವು ಇದನ್ನೆಲ್ಲ ನೋಡಿಬಿಟ್ಟು ಮಕ್ಕಳಿಗೆ ಚಪ್ಪಲಿ ಇಲ್ಲದೆ ಅಡ್ಡಾಡಿದ್ರೆ ಏನು ಪರಿಣಾಮ ಆಗಬಹುದು ಅನ್ನೋದನ್ನ ಇಲ್ಲಿ ಜಾಗೃತಿ ಮೂಡಿಸಿ ಚಪ್ಪಲಿ ಧರಿಸಿ ಮಕ್ಕಳು ಅಡ್ಡಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ ನಾವು ಇದೊಂದು ಒಳ್ಳೆಯ ಕೆಲಸನ ಮಾಡ್ತಾಯಿದ್ದೀವಿ. ಹಾಗೆ ಚಪ್ಪಲಿ ಧರಿಸದೇ ಇದ್ದರೆ ಏನು ಸಮಸ್ಯೆಗಳಾಗುತ್ತೆ ಮಕ್ಕಳಿಗೆ. ಹಾಗೂ ಈಗ ಕಾಲ ತುಂಬ ಸೂಕ್ಷ್ಮವಾಗಿದೆ. ಯಾವುದೇ ರೀತಿಯಾದ ಬ್ಯಾಕ್ಟೀರಿಯಾ, ವೈರಸ್ ಆಗಲಿ ಬೀದಿಯಿಂದ ಮನೆ ತನಕ ಬರೋ ಒಂದು ಸಂಭವ ಇರುತ್ತದೆ. ಹೀಗಾಗಿ ಚಪ್ಪಲಿ ಧರಿಸಿ ಮಕ್ಕಳು ಅಡ್ಡಾಡೋದ್ರಿಂದ ಅವ್ರ ಕಾಲುಗಳು ಸುರಕ್ಷಿತವಾಗಿರ್ತವೆ ಹಾಗೂ ಮಕ್ಕಳ ಆರೋಗ್ಯದಲ್ಲಿ ಯಾವುದೂ ಸಮಸ್ಯೆ ಬರೋದಿಲ್ಲ ಅನ್ನೋ ಉದ್ದೇಶದಿಂದ ಇದೊಂದು ಚಪ್ಪಲಿ ಡಿಸ್ಟ್ರಿಬ್ಯೂಟ್ ಮಾಡೋ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಇನ್ನು ಇವರ ಸೇವೆಗೆ ಅಲೆಮಾರಿ ಸಮುದಾಯದ ಮುಖಂಡರೊಬ್ಬರು ಅಭಿನಂದಿಸಿದ್ದಾರೆ. ಸಂಘದಿಂದ LFS ಆಯಿಲ್ ಫ್ಯಾಕ್ಟರಿ ಹಿಂದಗಡೆ ಇರ್ತಕ್ಕಂಥ ಸಂದೀಪ್ ಗ್ಯಾಸ್ ಕಂಪ್ನಿ ಅಪೋಸಿಟ್ ಇರ್ತಕ್ಕಂಥ ಬಡ ಜನಗಳಿಗೆ, ಚಿಕ್ಕ ಮಕ್ಕಳು, ಸ್ಕೂಲಿಗೆ ಹೋಗೋಂಥ ಹುಡುಗರಿಗೆ, ಅವ್ರಿಗೆ ಸ್ಲಿಪ್ಪರ್ ಸಪ್ಲೈ ಮಾಡ್ತಾ ಇರತಕ್ಕಂಥ ಸಂಘದವರಿಗೆ ನಮ್ಮ ಧನ್ಯವಾದ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಆಯಾ ಪಕ್ಷಗಳಿಂದ ತಮ್ಮ ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ನಾನಾ ಕಸರತ್ತು ಹಾಗೂ ಸಭೆ ಸಮಾರಂಭಗಳನ್ನು ನಡೆಸತೊಡಗಿವೆ. ಈ ಭಾಗವಾಗಿ ಬಿಜೆಪಿ ಪಕ್ಷದ ವಿಜಯನಗರ ಜಿಲ್ಲಾ ಘಟಕದಿಂದ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ಕೈಗೊಳ್ಳಲಾಗಿತ್ತು. ಹೀಗೆ ದಿನಾಂಕ 14ರಂದು ಸಂಜೆ ಪಟೇಲ್ ನಗರದಲ್ಲಿ ಬರುವ ಬಿಜೆಪಿ ಕಚೇರಿ ಸಭಾಂಗಣದಲ್ಲಿ ಬಿಜೆಪಿ ಪಕ್ಷದ ವಿಜಯನಗರ ಜಿಲ್ಲಾ ಘಟಕದಿಂದ ಜನಸ್ವರಾಜ್ ಸಮಾವೇಶ ಹಾಗೂ ವಿಧಾನ ಪರಿಷತ್ ಚುನಾವಣೆಯ ಪೂರ್ವಭಾವಿ ಸಭೆಯನ್ನ ಕೈಗೊಳ್ಳಲಾಗಿತ್ತು. ಪ್ರಾರಂಭದಲ್ಲೇ ಸಚಿವರಿಂದ ಗೋಪೂಜೆ ನೆರವೇರಿಸಿ ಗೋವುಗಳ ಸಂರಕ್ಷಣೆ ಕುರಿತಾಗಿ ಜಾಗೃತಿ ಮೂಡಿಸಿದರು. ನಂತರ ವೇದಿಕೆ ಮೇಲಿನ ದೀಪ ಬೆಳಗಿಸಿದ ನಂತರ ಪೂರ್ವಭಾವಿ ಸಭೆಗೆ ಚಾಲನೆ ನೀಡಿದರು. ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜುರವರು ಮಾತನಾಡಿ, ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗಾಗಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರ ನೇತೃತ್ವದಲ್ಲಿ ದಿನಾಂಕ 18ರಿಂದ 3 ದಿನಗಳ ಕಾಲ 6 ಜಿಲ್ಲೆಗಳಲ್ಲಿ ಸಮಾವೇಶ ನಡೆಯಲಿದೆ ಎಂದರು. ಈ ದೇಶದಲ್ಲಿ ವಿಶ್ವ ಮೆಚ್ಚುವ ರೀತಿಯಲ್ಲಿ ನಿನಗೆ 112 ಕೋಟಿ ಲಸಿಕೆಯನ್ನ ಹಾಕಿ ಇಡೀ ವಿಶ್ವಕ್ಕೆ ನಾವೇ ಗ್ರೇಟ್ ಅನ್ನೋದನ್ನ ತೋರಿಸ್ಕೊಟ್ಟಿದ್ವಿ. ಇದು ನರೇಂದ್ರ ಮೋದಿ. ಮೊನ್ನೆ ವಿಶ್ವ ಸಮ್ಮೇಳನದಲ್ಲಿ ಹೇಳಿದ್ರು ನರೇಂದ್ರ ಮೋದಿ ಅವರು,
150 ದೇಶಗಳಿಗೆ ಸುಮಾರು 500 ಕೋಟಿ ಲಸಿಕೆಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಯಾರು ಯೋಚನೆ ಮಾಡ್ತಾರೆ? ಸರ್ವೇ ಜನ ಸುಖಿನ ಭವಂತು ವಸುದೈವ ಕುಟುಂಬಕಂ ಅಂತ ಯೋಚನೆ ಮಾಡುವಂಥದ್ದು ಅದು ನಮ್ಮ ಕಾರ್ಯಕರ್ತರಲ್ಲಿ, ನಮ್ಮ ನೆಚ್ಚಿನ ಪ್ರಧಾನಿಗಳು ಮಾತ್ರ ಬರುತ್ತೆ, ಬೇರೆಯವರಿಗೆ ಬರ್ಲಿಕ್ಕಿಲ್ಲ. ಸಮಾವೇಶವನ್ನ ನಾವು ಕೊಪ್ಪಳದಿಂದ ಪ್ರಾರಂಭ ಮಾಡ್ತಾ ಇದೆ. ಈ ಒಂದು ನೇತೃತ್ವವನ್ನ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿ ಮಾನ್ಯ ರಾಜ್ಯ ಅಧ್ಯಕ್ಷರು ವಹಿಸಿಕೊಳ್ತಾರೆ. ಅದರಲ್ಲಿ ಸನ್ಮಾನ್ಯ ಕೇಂದ್ರದ ಸಚಿವರಾದಂತಹ ಶ್ರೀಯುತ ಭಗವಂತ್ ಖೂಬಾ ಅವರು, ಈ ಭಾಗದ ಸಚಿವರಾದಂತಹ ಸನ್ಮಾನ್ಯ ಆನಂದ್ ಸಿಂಗ್ ಜಿ ಅವರು, ಈ ಭಾಗದ ಸಚಿವರಾದಂತಹ ಸನ್ಮಾನ್ಯ ನಮ್ಮ ಹಾಲಪ್ಪ ಚಾರ್ರು, ರಾಜ್ಯದ ಹೆಮ್ಮೆಯ ಸಚಿವರುಗಳಾದಂತಹ ಸೋಮಣ್ಣನವರು, ಹಾಗೂ ನಮ್ಮ ಅರಗ ಜ್ಞಾನೇಂದ್ರ ಅವರು, ಗೃಹ ಸಚಿವರಾದಂತಹ ಅರಗ ಜ್ಞಾನೇಂದ್ರ ಅವರು, ಮತ್ತು ಶ್ರೀಯುತ ರಾಜು ಗೌಡರು, ನಮ್ಮ ಮೈಸೂರಿನ ಸಂಸದರಾದ ಪ್ರತಾಪ್ ಸಿಂಹ ಅವರು, ಈ ರೀತಿ ಒಂದು ತಂಡದ ಮೂಲಕ ಕೊಪ್ಪಳದಲ್ಲಿ 18ನೇ ತಾರೀಕು 11 ಗಂಟೆಗೆ ಈ ಒಂದು ಸಮಾವೇಶ ಸಂಪನ್ನಗೊಳ್ಳಲಿದೆ. ತನ್ಮೂಲಕ ಮುಂದಿನ 3 ದಿನದಲ್ಲಿ ಕೊಪ್ಪಳದಲ್ಲಿ 18ನೇ ತಾರೀಕು, ಬಳ್ಳಾರಿಯಲ್ಲಿ 18ನೇ ತಾರೀಕು ಸಂಜೆ 3 ಗಂಟೆಗೆ, ಮತ್ತು 19ನೇ ತಾರೀಕು ರಾಯಚೂರಿನಲ್ಲಿ ಬೆಳಗ್ಗೆ 11 ಗಂಟೆಗೆ, ಯಾದಗಿರಿಯಲ್ಲಿ ಮಧ್ಯಾಹ್ನ 3 ಗಂಟೆಗೆ, ಕಲಬುರಗಿಯಲ್ಲಿ 20ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ, ಬೀದರ್ನಲ್ಲಿ 3 ಗಂಟೆಗೆ, ಈ ರೀತಿ 6 ಜಿಲ್ಲೆಗಳ ಪ್ರವಾಸವನ್ನ 3 ದಿನದ ಅವಧಿಯಲ್ಲಿ ನಮ್ಮ ತಂಡ ಪೂರ್ಣಗೊಳ್ಳಲಿದೆ. ಈ ತಂಡ ಯಾಕೆ ಹೋಗ್ತಾ ಇದೆ, ಇದರ ಯಾತ್ರೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ವಿಧಾನ ಪರಿಷತ್ತಿನ ಚುನಾವಣೆ, ಸ್ಥಳೀಯ ಸಂಸ್ಥೆಗೆ ನಡೀತಕ್ಕಂಥ ವಿಧಾನ ಪರಿಷತ್ತಿನ ಚುನಾವಣೆ. ನಿಮಗೆ ಗೊತ್ತಿದೆ, ನಮ್ಮ ಸ್ಥಾನ 75ರಲ್ಲಿ ವಿಧಾನ ಪರಿಷತ್ತಿನಲ್ಲಿ 31ರಲ್ಲಿ ಈಗಾಗಲೇ ನಾವು 6 ಜನ ಚುನಾವಣೆಗೆ ಹೋಗ್ತಾ ಇದ್ವಿ. ಅದನ್ನ ಮೈನಸ್ ಮಾಡಿದ್ರೆ 25 ನಮ್ಮ ಹತ್ರ ಈಗ ಹಾಲಿ ಇರುವಂತದ್ದು. 25 ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ ಬಂಧುಗಳೇ. ಈ 25 ಸ್ಥಾನಕ್ಕೆ ಚುನಾವಣೆ ನಡೆಯುವ ಸಂದರ್ಭಕ್ಕೆ ನಮ್ಮ ಗುರಿ ಇದೆ, ನಾವು ಈ 25ರಲ್ಲಿ 20ಕ್ಕೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದೀವಿ. 5 ಸ್ಥಾನಗಳು ದ್ವಿಸದಸ್ಯತ್ವ, ಏನು ಮೈಸೂರು, ಮಂಗಳೂರು ಮತ್ತು ಧಾರವಾಡ ಮತ್ತು ಬಿಜಾಪುರ ಹಾಗೆ ಬೆಳಗಾಂ, ಈ 5 ಜಿಲ್ಲೆಗಳಲ್ಲಿ ದ್ವಿಸದಸ್ಯತ್ವ ಸ್ಥಾನ ಇದೆ. ಅದಕ್ಕೆ ನಾವು ಒಂದೇ ಸ್ಥಾನವನ್ನು ಹಾಕೋದ್ರ ಮೂಲಕ 20 ಸ್ಥಾನಕ್ಕೆ ಸ್ಪರ್ಧೆಯನ್ನ ಮಾಡ್ತಾ ಇದ್ವಿ. ಈ 20ರಲ್ಲಿ ನಮ್ಮ ಗುರಿ ಕನಿಷ್ಠ 15 ಗೆಲ್ಲಬೇಕು ಮತ್ತು ವಿಧಾನ ಪರಿಷತ್ತಿನಲ್ಲಿ 25 + 15 40 ಸಂಖ್ಯೆ ನಮಗೆ ಬರಬೇಕು. ನಂತರ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಗ್ರಾಮ ಪಂಚಾಯಿತಿ ಸದಸ್ಯರು ಬಿಜೆಪಿ ಬೆಂಬಲಿತರಾಗಿದ್ದರೂ ಕೂಡ ಅವರಿಂದ ಮತಗಳನ್ನ ಪಡೆಯುವುದು ಸುಲಭದ ಮಾತಲ್ಲ. ಅವರನ್ನ ವಿಶ್ವಾಸಕ್ಕೆ ಪಡೆದು ಮತ ಪಡೆಯಬೇಕು. ಒಟ್ಟಾರೆ ವಿಧಾನ ಪರಿಷತ್ ಚುನಾವಣೆಯನ್ನ ಸವಾಲಾಗಿ ತೆಗೆದುಕೊಂಡು ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಮುಖಂಡರು ಹಾಗೂ ಕಾರ್ಯಕರ್ತರು ಶ್ರಮಿಸಬೇಕಾದ ಅವಶ್ಯವಿದೆ ಎಂದು. ಕೆಲವೊಮ್ಮೆ ಪಕ್ಷದಲ್ಲಿ ತಗೊಳ್ಳುವಂತ ತೀರ್ಮಾನ ಪಕ್ಷದ ಕಾರ್ಯಕರ್ತರಿಗೆ ಧಕ್ಕೆ ಆಗುವಂತ ರೀತಿಯಲ್ಲಿ ತೀರ್ಮಾನಗಳು ತಗೋಬಾರದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಾವು ನಮ್ಮ ಪಕ್ಷದ ಅಭ್ಯರ್ಥಿ ಅಧಿಕೃತವಾಗಿ ಘೋಷಣೆ ಆದ ನಂತರ ನಾವು ಚುನಾವಣೆಯ ಚದುರಂಗವನ್ನು ಯಾವ ರೀತಿ ನಾವು ಚದುರಂಗದ ಆಟ ಇದೆ. ಯಾಕಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರಾದ ಮೇಲೆ ಅಷ್ಟು ಸುಲಭವಾಗಿ ನಾವು ಬೆಂಬಲಿತವಾಗಿ ಇದ್ದೀವಿ ಅಂದ್ರೂ ಅವ್ರನ್ನ ಕರೆದು ಹಿಡಿದು ಮನವೊಲಿಸಿ ಮತ ಹಾಕಿಸೋದು ಅಷ್ಟು ಸುಲಭವಾದಂಥ ಕೆಲಸ. ಇದು ಒಂದು ಸವಾಲಾಗಿ ತಗೊಂಡು ನಾವು ಈ ಒಂದು ಚುನಾವಣೆನ ಗೆಲ್ಲಲೇಬೇಕು, ಬೇರೆ ದಾರಿ ಇಲ್ಲ. ಇವತ್ತು ನಮ್ಮ ಕೇಂದ್ರ ಸರ್ಕಾರ ಆಗಿರಲಿ ಮತ್ತು ರಾಜ್ಯ ಸರ್ಕಾರ ಆಗಿರಲಿ, ಎರಡೂ ಸರ್ಕಾರಗಳ ಯೋಜನೆಗಳ ಬಗ್ಗೆ ನಾವು ಯಾವ ರೀತಿ ಪಂಚಾಯಿತಿ ಸದಸ್ಯರಿಗೆ ಮನವೊಲಿಸಬೇಕು ಅನ್ನೋದು ಬಹಳ ಮುಖ್ಯ. ಇಲ್ಲಿ ಇರ್ತಕ್ಕಂಥದ್ದು ನಾವು ಅವರಿಗೆ ವಿಶ್ವಾಸ ತುಂಬುವಂತ ಕೆಲಸ ನಾವು ಮಾಡಬೇಕಾಗುತ್ತೆ. ನಾವು ಜೊತೆಗಿದ್ದೀವಿ, ಸರ್ಕಾರನೂ ಇದೆ. ಯುವಕರಿಗೆ ಸ್ಫೂರ್ತಿ, ಮಕ್ಕಳಿಗೆ ಅಚ್ಚುಮೆಚ್ಚು ಅಪ್ಪು. ಉತ್ತಮ ನಟನೆಯ ಜೊತೆಗೆ ಸಮಾಜಮುಖಿ ಕಾಯಕವನ್ನ ಮಾಡಿಕೊಂಡು ಬರುತ್ತಿದ್ದ ಪುನೀತ್ ರಾಜ್ಕುಮಾರ್ ರವರು ಇನ್ನೆಂದೂ ಮರಳಿ ಬಾರದ ಲೋಕಕ್ಕೆ ತೆರಳಿದ್ದಾರೆ.
ಹಾಗಾಗಿ ರಾಜ್ಯದ ಅಪಾರ ಅಭಿಮಾನಿ ಬಳಗದಿಂದ 16ನೇ ದಿನದ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಸಿ ಅಪ್ಪುರವರನ್ನ ಸ್ಮರಿಸಲಾಯಿತು. ಹೊಸಪೇಟೆ ತಾಲೂಕು ಹಳೆ ಮಲ್ಪನಗುಡಿ ಗ್ರಾಮದಲ್ಲಿ ಅಪ್ಪುರವರ ಅಭಿಮಾನಿ ಬಳಗದಿಂದ ಪುನೀತ್ ರಾಜ್ಕುಮಾರ್ ರವರ 16ನೇ ದಿನದ ಪುಣ್ಯಸ್ಮರಣೆ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಅಪ್ಪುರವರ ಬೃಹತ್ ಬ್ಯಾನರ್ಗೆ ಹೂವಿನ ಸರಮಾಲೆಯಿಂದ ಸಿಂಗರಿಸಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮತ್ತೆ ಹುಟ್ಟಿ ಬಾ ಅಪ್ಪು ಎಂದು ಘೋಷಣೆ ಕೂಗಿದರು. ಅದೇ ರೀತಿ ನೆರೆದವರಿಗೆ ಅನ್ನ ದಾಸೋಹ ನಡೆಸುವ ಮೂಲಕ 16ನೇ ದಿನದ ಪುಣ್ಯಸ್ಮರಣೆ ನಡೆಸಿದರು. ಇನ್ನು ಹೊಸಪೇಟೆಯಲ್ಲಿ ಮೀರಲಾಂ ಟಾಕೀಸ್ ಬಳಿ ಅಪ್ಪುರವರ ಅಭಿಮಾನಿ ಬಳಗದಿಂದ ಪುನೀತ್ ರಾಜ್ಕುಮಾರ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಪುನೀತ್ ರವರು ನಟಿಸಿದ ಚಲನಚಿತ್ರಗಳ ಹಾಡಿಗೆ ಹೆಜ್ಜೆ ಹಾಕುವ ಮೂಲಕ 16 ಹೊಸಪೇಟೆ ನಾಗರಿಕ ಹಿತರಕ್ಷಣಾ ಸೇವಾ ಸಂಘದಿಂದ ಸಾರ್ವಜನಿಕ ವಲಯದಲ್ಲಿ ಸಸಿಗಳನ್ನು ನೆಡುವ ಮೂಲಕ ನಾಗರಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 14ರಂದು ಮಕ್ಕಳ ದಿನಾಚರಣೆ ನಿಮಿತ್ತ 24ನೇ ವಾರ್ಡ್ನಲ್ಲಿ ಸಸಿ ನೆಡುವ ಕಾರ್ಯಕ್ರಮ ನಡೆಸಲಾಯಿತು. ಮಕ್ಕಳ ದಿನಾಚರಣೆಯ ಸವಿನೆನಪಿನಾರ್ಥ ನಾಗರಿಕ ಹಿತರಕ್ಷಣಾ ಸೇವಾ ಸಂಘದಿಂದ ಸಸಿ ನೆಡುವ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ 24ನೇ ವಾರ್ಡ್ ಈಶ್ವರನಗರ ಭಾಗದಲ್ಲಿ ಸಂಘದ ಅಧ್ಯಕ್ಷ ಕಾಸಾಟಿ ಉಮಾಪತಿರವರ ನೇತೃತ್ವದಲ್ಲಿ ಮಕ್ಕಳೊಂದಿಗೆ ಸಸಿಗಳನ್ನು ನೆಡುವ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಿದರು. ಇನ್ನು ಇವರ ಪರಿಸರ ಕಾಳಜಿಗೆ ಈ ಭಾಗದ ಮುಖಂಡರು ಅಭಿನಂದಿಸಿದ್ದಾರೆ. ಆಮೇಲೆ ಸಸಿ ನಡೆಯೋ ಕಾರ್ಯಕ್ರಮ ಅನ್ನಪ್ಪ ಕಸಟಿ ಉಮಾಪತಣ್ಣ ಸಾಲುಮರ ತಿಮ್ಮಕ್ಕ ಯಾವ ಥರ ಒಂದು ಹೆಸರಾಗ್ಯಾರ ಹೊಸಪೇಟೆಗೆ ಸಾಲುಮರ ತಿಮ್ಮ ಮಾದರಿಯಲ್ಲಿ ಕಸಟಿ ಉಮಾಪತಣ್ಣರು ಆ ಕಾರ್ಯ ಯಾರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಒಂದು ಗಿಡ ನಡೆಸ್ಬೇಕನ್ನಪ್ಪ ಅಂದ್ರೆ ಭಾಳ ಕಷ್ಟ ಐತೆ. ಆದರೂ ಕೂಡ ನಮ್ಮ ಅಣ್ಣ ಎಲ್ಲಿ ರೋಡ್ ಆಗ್ತಾವ ಎಲ್ಲಿಲ್ಲ ಅನ್ನಪ್ಪ ಫಸ್ಟ್ ಬರೋದೇ ಕಸಟಿ ಉಮಾಪತಣ್ಣ. ಅವ್ರಿಗೆ ನಮ್ಮ 24-25ನೇ ವಾರ್ಡ್ ಕಡೆಯಿಂದ ತುಂಬ ಹೃದಯದ ಕೃತಜ್ಞತೆಗಳು ಸಲ್ಲಿಸ್ತಾ ಎರಡು ಮಾತಾಡೋಕೆ ಇಚ್ಛೆ ಪಡಕತ್ತೀನಿ. ಓಬ್ಳೇಶ್ ಅಂತಂದೇಳಿ 24ನೇ ವಾರ್ಡ್ ಏನು ಅವ್ರ ಮಾರ್ಗದರ್ಶನದಲ್ಲಿ ಒಂದು ರೋಡ್ ಆಗೈತೆ. ಅದಕ್ಕೆ ಆ ರೋಡ್ ಆಗಿತ್ತಡಲ್ಲ, ರೋಡ್ ಆದಮೇಲೆ ಅಚ್ಚುಕಟ್ಟಾಗಿ ನೀಟಾಗಿ ಅಡ್ಡಾಡಕತ್ತಾರ. ಅದ್ರ ಬಗಲಾಗ ಗಿಡ ನೆಡೋ ಕಾರ್ಯಕ್ರಮ ಅನ್ನಪ್ಪರೆ ಕಸಟಿ ಉಪದ ಎಲ್ಲಿ ರೋಡ್ ಆಗ್ತಾವ ಅನ್ನಪ್ಪರೆ ಕಸಟಿ ಉಪದಣ್ಣವರು ಫಸ್ಟ್ ರೋಡ್ ಆಗೋ ಕಾಂಟ್ರಾಕ್ಟ್ರಿಗೆ ಇದು ಮಾತಾಡಿರ್ತಾರೆ. ರೋಡ್ ಎಲ್ಲಿ ಆಗ್ತಾವಪ್ಪ ಫಸ್ಟ್ ನಾವು ಸಸಿ ನೆಡಬೇಕು ಅನ್ನೋ ಕಾರ್ಯಕ್ರಮ ಅನ್ನಪ್ಪರೆ ಅವರು ಫಸ್ಟ್
ಬಿಟ್ಟು ರೋಡ್ ಆದಾಗ ಯಾರು ಏನು ಗಿಡ ಮನೆ ಮುಂದಿರೋರು ಮನೆಯವರು ಕೂಡ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಕಸ ಟೊಂಪಣ್ಣ ಮಾತಾಡ್ತಾರೆ. ಅದ್ರ ಬಗ್ಗೆ ಭಾಳ ಹೆಮ್ಮೆ. ನಾವು ಕೂಡ ಅವ್ರ ಹಿಂದೆ ಯಾವತ್ತಾದರೂ ಇದ್ದೇ ಇರ್ತೀವಿ, ಕಸ ಟೊಂಪಣ್ಣನ ಜೊತೆಗೆ ಇರ್ತೀವಿ. ಯಾಕಂದಪ್ಪ ಅದು ಗಿಡಗಳು ನೆಟ್ಟಪ್ಪ ಅಂದ್ರೆ ಆಕ್ಸಿಜನ್ ಕೊರತೆ ಹಿಂದೆಲ್ಲ ಗೊತ್ತಿತ್ತು. ಇವಾಗ ಕೂಡ ಅದನ್ನ ನೀಗ್ಸೋ ವ್ಯಕ್ತಿ ಅನ್ನಪ್ಪ ನಮ್ಮ ಉಮಾಪತಿ ಅಣ್ಣರು. ಆಮೇಲೆ ನಮ್ಮ ಗೀತಮ್ಮಕ್ಕವರು ಎಲ್ಲರೂ ಬಂದಾರೆ. ನಮ್ಮ ಹೆಣ್ಮಕ್ಳು ಭಾಳ ಖುಷಿ ಪಟ್ಟಾರೆ. ನಮ್ಮ ಅಣ್ಣಾಗ ಮಂಜಮ್ಮಕ್ಕವರಾಗಲಿ ಎಲ್ಲರಾಗಲಿ ಅವರೆಲ್ಲರ ಪರವಾಗಿ ಕಸ ಟೊಂಪಣ್ಣ ಧನ್ಯವಾದಗಳು. ಇನ್ನು ಹೊಸಪೇಟೆ ನಗರವನ್ನ ಹಸಿರುಕರಣಗೊಳಿಸುವ ನಿಟ್ಟಿನಲ್ಲಿ ಕಳೆದ 20 ವರ್ಷಗಳಿಂದ ಸಸಿಗಳನ್ನ ನೆಟ್ಟುಕೊಂಡು ಬರಲಾಗ್ತಿದೆ. ಈ ಹಿಂದೆ ಇದೇ ಭಾಗದಲ್ಲಿ ಸಸಿಗಳನ್ನ ನೆಡಲಾಗಿತ್ತು. ಈಗ ಅವು ಮರಗಳಾಗಿ ಬೆಳೆದು ನಿಂತಿವೆ. ಸಸಿಗಳನ್ನ ಪೋಷಿಸಿದ ಈಶ್ವರ್ ನಗರದ ನಿವಾಸಿಗರು ಇತರೆ ಏರಿಯಾದ ನಿವಾಸಿಗರಿಗೆ ಮಾದರಿಯಾಗಿದ್ದಾರೆ. ಮಕ್ಕಳ ಶುಭ ಕಾರ್ಯದ ದಿನದಂದು ಪಾಲಕ ಪೋಷಕರು ಸಸಿ ನೆಡುವ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಬೇಕಾದ ಅವಶ್ಯವಿದೆ ಎಂದು ನಾಗರಿಕ ಹಿತರಕ್ಷಣಾ ಸೇವಾ ಸಂಘದ ಅಧ್ಯಕ್ಷ ಕಾಸಾಟಿ ಉಮಾಪತಿರವರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಮಕ್ಕಳ ದಿನಾಚರಣೆಯ ಅಂಗವಾಗಿ ಇವತ್ತಿನ ದಿವಸ 24ನೇ ವಾರ್ಡ್ನಲ್ಲಿ ಸಸಿ ನೆಡ ಕಾರ್ಯಕ್ರಮ ಇಲ್ಲಿನ ಈ ಭಾಗದ ನಾಗರಿಕರ ಜೊತೆಯಲ್ಲಿ ಮತ್ತು ಮಕ್ಕಳ ಜೊತೆಯಲ್ಲಿ ಇವತ್ತು ಸಸಿ ನೆಡ ಕಾರ್ಯಕ್ರಮ ನಮ್ಮ ನಾಗರಿಕ ಹಿತರಕ್ಷಣಾ ಸೇವಾ ಸಂಘದ ವತಿಯಿಂದ ಇವತ್ತಿನ ದಿವಸ ಈ ಕಾರ್ಯಕ್ರಮ ಈ ಭಾಗದಲ್ಲಿ ಹಮ್ಮಿಕೊಂಡಿದ್ವಿ. ನಾವು ಪ್ರತಿ ವಾರ್ಡ್ನಲ್ಲಿ ಕೂಡ ಈ ಕಾರ್ಯಕ್ರಮ ನಿರಂತರವಾಗಿ ಮಾಡ್ಕೊಂಬರ್ತೀವಿ. ಅದೇ ರೀತಿಯಾಗಿ ಎಲ್ಲೆಲ್ಲಿ ಹೊಸ ರೋಡುಗಳು ಆಗ್ತಿದ್ದಾವೆ ಆ ರೋಡ್ಗಳು ಆದಂಥ ಸಂದರ್ಭದಲ್ಲಿ ನಾಗರಿಕರು ಹೆಚ್ಚೆಚ್ಚಾಗಿ ಫೋನ್ ಮಾಡಿ ಆ ಭಾಗದಲ್ಲಿ ಸಸಿ ನೆಡಬೇಕು ಅಂಥೇಳಿ ಎಲ್ಲರೂ ಕೇಳ್ತಿದ್ದಾರೆ. ಅದೇ ರೀತಿಯಾಗಿ ಮಾನ್ಯ ನಮ್ಮ ಸಚಿವರಾದ ಆನಂದ್ ಸಿಂಗ್ ಅವರು ಕೂಡ ಇವತ್ತು ನಮ್ಮ ಜಾಲರಸಿ ಗುಡ್ಡ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಬೆಟ್ಟಗಳಿಗೆ ಸಸಿ ನೆಡುವಂಥ ಕಾರ್ಯಕ್ರಮ ಅವರು ನಿರಂತರವಾಗಿ ಮಾಡಿಸ್ತಿದ್ದಾರೆ. ಫಾರೆಸ್ಟ್ ಇಲಾಖೆಯವರು ಇವತ್ತು ನಾಗರಿಕರು, ಯಾಕಂದರೆ ಇಲಾಖೆಯವರು ಆ ಒಂದು ಅರಣ್ಯ ಇಲಾಖೆಯಲ್ಲಿ ತುಂಬುವಂಥ ಕೆಲಸ ಮಾಡಿದ್ರೆ ನಾವು ಹೊಸಪೇಟೆ ನಗರದಲ್ಲಿ ಇವತ್ತು ಹಸಿರಿನ ನಾವು ಮಾಡಬೇಕಂದ್ರೆ ಅದನ್ನು ಪ್ರತಿಯೊಬ್ಬರು ಪಣ ತೊಡಬೇಕು. ನಮ್ಮ ನಾಗರಿಕರು ಪಣ ತೊಟ್ಟು ಇವತ್ತು ಪ್ರತಿಯೊಂದು ಮನೆ ಮುಂದೆ, ಯಾಕಂದರೆ ನಮ್ಮ ಒಂದು ಪ್ರತಿಯೊಂದು ಮನೆ ಮುಂದೆ ಒಂದು ಗಿಡ ಇದ್ದರೆ ಇವತ್ತು ಈ ಪರಿಸರನ ನಾವು ಎಲ್ಲರೂ ಒಂದು ಏನು ಇನ್ವಾಲ್ವ್ಮೆಂಟು ವಾರ್ನಿಂಗ್ ಅಂತ ಏನು ಹೇಳ್ತಾರೆ ಪರಿಸರದ ಬಗ್ಗೆ ಭಾಳ ಇವತ್ತು ಹದಗೆಟ್ಟೋಗಿದೆ, ಮಾಲಿನ್ಯ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ತಡೆಗಟ್ಟೋಕ್ಕೆ ಈ ಗಿಡ ಮರಗಳು ನಮಗೆ ಮುಖ್ಯವಾಗಿ ಬೇಕಾಗ್ತೈತೆ. ಅದಕ್ಕೋಸ್ಕರನೇ ಇವತ್ತು ಮಕ್ಕಳ ಜೊತೆಗೇ ಇವತ್ತು ಈ ಒಂದು ಸಸಿ ನೆಡ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರು ನಾಗರಿಕರು ತಮ್ಮ ಮಕ್ಕಳು ಬರ್ತಡೇ ಮತ್ತು ಬೇರೆ ಬೇರೆ ಏನೇ ಕಾರ್ಯಕ್ರಮಗಳು ಆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸಸಿ ನೆಡೋಂಥ ಕಾರ್ಯಕ್ರಮ ತಾವೆಲ್ಲರೂ ಮಾಡಬೇಕು. ಈ ಕಾರ್ಯಕ್ರಮನ ನಿರಂತರವಾಗಿ ನೀವೆಲ್ಲ ನಾಗರಿಕರು ಕೂಡ ಮಾಡಬೇಕು. ನಮ್ಮ ನಾಗರಿಕ ಹಿತರಕ್ಷಣಾ ಸೇವಾ ಸಂಘ 22 ವರ್ಷದಿಂದ ಇದೇ ಭಾಗದಲ್ಲಿ ಇರತಕ್ಕಂಥ ಲೈನ್ ಗಿಡಗಳು ನಾವು ಸುಮಾರು ಈಗ ಮಾಯಮ್ಮವರು 24ನೇ ವಾರ್ಡ್ನಲ್ಲಿ ಕೌನ್ಸಿಲರ್ ಜೊತೆಗೆ ಆ ಗಿಡ ನೆಡೋಂಥ ಕಾರ್ಯಕ್ರಮ ಇಲ್ಲಿ ಮಾಡಿದ್ವಿ. ಇವತ್ತು ನೋಡಿದ್ರೆ ಸಾಲು ಮರ ತಿಮ್ಮಕ್ಕ ಅವರು ಯಾವ ಥರ ಅವರು ಏನು ಮಾಡಿದ್ರೆ ಅವರು ಒಂದು ನೆನಪಿನ ಅಂಗವಾಗಿ ಇವತ್ತಿನ ದಿವಸ ಆ ಸಾಲು ಮರ ನಾವು ನೆಟ್ಟಿದ್ವಿ. ಅದನ್ನು ನಾವು ನೆಟ್ಟು ಹೋಗಿದ್ವಿ. ಆದರೆ ಈ ಭಾಗದಾಗ ಇರ್ತಕ್ಕಂಥ ನಾಗರಿಕರೆಲ್ಲರೂ ಅವನ್ನೆಲ್ಲ ಪೋಷಣೆ ಮಾಡಿ ದೊಡ್ಡ ಗಿಡಗಳನ್ನಾಗಿ ಮಾಡಿದ್ದಾರೆ. ಇವತ್ತು ಈ ನಾಗರಿಕರಿಗೇನು ಸಸಿಗಳನ್ನ ಹಾಕಿ ನಾವು ಹೋದಂಥ ಇವತ್ತಿನ ದಿವಸ ಏನು ಗಿಡಗಳನ್ನ ಬೆಳೆಸಿ ದೊಡ್ಡ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೆ ನಾನು 24ನೇ ವಾರ್ಡಿನ ನಾಗರಿಕರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ 24ನೇ ವಾರ್ಡ್ನಲ್ಲಿ ಕೂಡ ಇವತ್ತು ಸಸಿ ನೆಡ್ತಾಯಿದ್ವಿ. ಈಗ ಹಾಕೋಂಥ ಗಿಡಗಳನ್ನ ಕೂಡ ಅವು ಹೆಂಗೆ ರಕ್ಷಣೆ ಮಾಡಿದರೆ ಅದೇ ರೀತಿಯಾಗಿ ಇವು ಕೂಡ ರಕ್ಷಣೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹೊಸಪೇಟೆ ನಗರಸಭಾ ವ್ಯಾಪ್ತಿಯಲ್ಲಿ ವಿವಿಧ ಏರಿಯಾಗಳಲ್ಲಿ ಯುಜಿಡಿ ಫಿಟ್ ಬ್ಲಾಕ್ ಆಗಿ ತ್ಯಾಜ್ಯದಿಂದ ಕೂಡಿದ ಕಲುಷಿತ ನೀರು ರಸ್ತೆಗೆ ನುಗ್ಗುತ್ತಿದೆ. ಇದರಿಂದ ಆಯಾ ಭಾಗದ ನಿವಾಸಿಗರು ನಿತ್ಯವೂ ನರಕದ ಯಾತನೆ ಅನುಭವಿಸುತ್ತಿದ್ದಾರೆ. ನಗರಸಭಾ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಆರೋಗ್ಯಕರ ವಾತಾವರಣ ಕಲ್ಪಿಸಬೇಕಾದ ಅವಶ್ಯವಿದೆ. ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ ಎಸ್ಆರ್ ನಗರದ ಗಲ್ಲಿಗಳಲ್ಲಿನ ಯುಜಿಡಿ ಫಿಟ್ಗಳು ಬ್ಲಾಕ್ ಆಗಿರೋದ್ರಿಂದ ಅದರಿಂದ ಬರುವ ಕಲುಷಿತ ನೀರು ರಸ್ತೆಗೆ ನುಗ್ಗುತ್ತಿದೆ. ಇದರಿಂದ ಸಂಚಾರಕ್ಕೂ ಅಡ್ಡಿಯಾಗ್ತಿದೆ. ಕಳೆದ 3 ತಿಂಗಳಿಂದ ನಾವು ನರಕದ ಯಾತನೆ ಅನುಭವಿಸುತ್ತಿದ್ದೇವೆ ಎಂದು ಇಲ್ಲಿನ ನಿವಾಸಿಗರು ಬೇಸರ ವ್ಯಕ್ತಪಡಿಸಿದ್ದಾರೆ. गलेजी को क्या भी बीमारी होते, बच्चा लोग को भी फिर रहे घरा में खा रहे. हम लोग मुस्लिम का गली में ऐसे रहेगा तो अच्छा नहीं रहते. अभी पूरा गलेजी है इधर. ये अभी कितना साल से ऐसी चोरी हम लोग ऐसी
सब जिन पैसा डाल को हम लोग सब जिन रिपोर्ट कर रहे हैं। अभी उधर बड़ा सी ये हो गया पूरा पूरा ये गली पूरा ऐसे हो गया, कुंदल कुंदल खा रहे, सब जिन फिर रहे, सब ये कर रहे, फोन भी पकड़े पूछने वाला नहीं है। वोटिंग कटिंग सब जिन आते, अब वोटा मानते बोलते, अब कौन भी ऐसे गली जी नहीं देखती। अभी सब दिन हमारा दाल वोटिंग दाल बोलते, गली में बोल छोड़ते, एक लोग आके ये रिपोर्ट कौन भी नहीं कर रहे, ये देखो अर्जी ने देगा तभी कोई भी नहीं कर रहे। हम बहुत ये कर रहे, हम लोग को बहुत तकलीफ हो गया, हमारे मुस्लिमों को भी ऐसी बहुत तकलीफ हो गया, वो SR नगर में ऐसी तकलीफ हो गया, गलीज हो गया पूरा फुल हो गया, पूरा ये गली में पूरा ऐसी हो गया। 8 दिन के 1 महीने से ऐसी परसों पूरा रिपोर्ट करे, फिर आ गया, फिर आ रहे, ऐसे पानी जारी नहीं है। ऐसे बड़ा ये डालना हमारा को, ये छोटा छोटा है, पूरा घर में पूरा पानी, छोटा छोटा बच्चा है, इसी से आया इधर बाबा इसे। ಇನ್ನು ಎಲೆಕ್ಷನ್ ಸಮಯದಲ್ಲಿ ಎಲ್ಲರೂ ಮತ ಕೇಳಲು ಬರ್ತಾರೆ ಹೊರತು ಈ ರೀತಿ ಅವ್ಯವಸ್ಥೆ ಇದ್ದಾಗ ಯಾರು ಕೂಡ ಇತ್ತ ಮುಖ ಮಾಡಿ ನೋಡುವುದಿಲ್ಲ. ಕರೋನಾ ಸಂದಿಗ್ಧ ಪರಿಸ್ಥಿತಿ ಇರುವಾಗ ನಾವೆಲ್ಲ ರೋಗದ ಭೀತಿಯಿಂದ ಬದುಕುತ್ತಿದ್ದೇವೆ. ಯುಜಿಡಿ ಫಿಟ್ ಬ್ಲಾಕ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿನ ಕಕ್ಕಸಗಳು ತುಂಬಿಕೊಂಡು ತ್ಯಾಜ್ಯ ಹೊರ ಬರುತ್ತಿದೆ. ನಾವು ಬಹಿರ್ದೆಸೆಗೆ ಹೋಗೋದಾದ್ರೂ ಎಲ್ಲಿಗೆ ಅನ್ನುತ್ತಾರೆ ಇಲ್ಲಿನ ಮಹಿಳೆಯರು. SR नगर 18 वार्ड के लोग हमें बोल रहे, हमारा नाम गोवा वाले बोलते, मेरा नाम शबाना। यहाँ ड्रेनेज बंद होको 3 महीने हो गया, हमें क्लीन करा रहे थे, फिर भी बंद हो रहा, फिर भी क्लीन करा रहे। बच्चे कच्चे से छोटे जने हमें आ रहे थे, क्या कि हम को कौन तो भी मदद करना, यहाँ के पाइपा क्लीन करको देना। हमें कितने बार अर्जी डाले तो भी हमने कौन भी यहाँ नहीं पकड़ा रहे। वोट दो बोलते, हमें वोट करने के बाद कम से कम हमारा देखभाल तो करना, हमें एकले करे तो नहीं होता, ताली 2 हाथ से बसते, उन्होंने भी हमारा साथ देना। जरा तुम्हें क्या तो बोले तो आगे हमें क्या तो भी प्रोसेस कर लेते। छोटे छोटे बच्चे से यहाँ बुखारा, मलेरिया, डेंगू, चिकनगुनिया, कैसा कैसा माहौल है। ये कोविड का टाइम चल रहा और ऐसे टाइम को ऐसा हमारे से नहीं हो रहा, जरा तुम्हें हमारी मदद करना। ಇನ್ನು ಈ ಭಾಗದಲ್ಲಿ ಬಹುತೇಕವಾಗಿ ಮುಸ್ಲಿಂ ಜನಾಂಗದವರಿದ್ದು ಕಲುಷಿತ ನೀರನ್ನ ತೊಳೆದುಕೊಂಡೇ ನಮಾಜ್ ಮಾಡಲು ತೆರಳಬೇಕಾಗುತ್ತದೆ. ಈ ಭಾಗದಲ್ಲಿ ವಿದ್ಯುತ್ ಕಂಬ ಇದ್ದು ಆಗಾಗ್ಗೆ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿದರೆ ಆರೋಗ್ಯಕರ ಜೀವನ ನಡೆಸಲು ಸಾಧ್ಯವಾಗಲಿದೆ ಎಂದಿದ್ದಾರೆ. थाम देखे तो खराब हो छोड़ा, ये गले में देखे तो पानी गुजरा, छोटे छोटे बच्चे हैं, औरत क्यों जाना, पढ़ने वाले नमाज पढ़ने वाले पावांग का गली लेके जाना क्या। हाँ ऐसा कर को लगा गली में कौन भी पड़े जरा बता रहे नहीं, हाँ कर को दे रहे नहीं हमना को। हमें गरीब लोग का रहे तो भी पैसे दे को बनाए तो भी हमना को जा रहा नहीं वो पानी, क्या करने का भी समझ में आ रहा नहीं। ये कौन घर के ये गली के होना रहा कौन है करने का भी मालूम नहीं हमना को। हाँ बच्चे कच्चे वाले है, जरा ये थाम का क्या करेगा जरा देखो, बच्चे कच्चे है इनको पड़े तो हमारे तो कौन है जवाबदारी है इसे। अर्थिंग होता बोला, हाँ अर्थिंग हो रहा रहती, हाँ कर रहे नहीं, हाँ सो भी हुआ देखो गली में कौन भी नहीं जमा, ये SR नगर वाले हमारे SR नगर ये जाके जरा खड़े चले आप देखने जाने आ रहे हैं, SR नगर देखने वाला इस कौन भी नहीं है, कौन भी बच्चे कच्चे वाला कैसे जाना सब। ದಿನಾಂಕ 14ರಂದು ನಗರದ ಜಂಬುನಾಥ ರಸ್ತೆಯಲ್ಲಿ ಬರುವ ಡಾನ್ಬಾಸ್ಕೋ ಸಂಸ್ಥೆಯಿಂದ ಮಕ್ಕಳ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ದಿನಾಂಕ 14ರಂದು ಜವಾಹರ್ಲಾಲ್ ನೆಹರೂರವರ ಜನ್ಮದಿನದ ಅಂಗವಾಗಿ 2021ನೇ ಸಾಲಿನ ಮಕ್ಕಳ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವೇದಿಕೆ ಮೇಲಿನ ಮುಖ್ಯ ಅತಿಥಿಗಳು ಮಕ್ಕಳಿಂದಲೇ ಸಸಿಗೆ ನೀರೆರೆಸುವ ಮೂಲಕ ಮಕ್ಕಳ ದಿನಾಚರಣೆಗೆ ಚಾಲನೆ ನೀಡಿದರು. ಅದೇ ರೀತಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡಾನ್ಬಾಸ್ಕೋ ಸಂಸ್ಥೆಯಿಂದ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಈ ವೇಳೆ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಸಿಪಿಐ ಶ್ರೀನಿವಾಸ್ ಮೇಟಿರವರು ಮಕ್ಕಳ ಮೇಲಿನ ದೌರ್ಜನ್ಯ ಸಲ್ಲದು, ಇದರ ವಿರುದ್ಧ ಧ್ವನಿ ಎತ್ತಿ ಎಂಬ ವಿಷಯದ ಕುರಿತು ಮಾತನಾಡುತ್ತಾ ದುಷ್ಟರಿಂದ ದೂರ ಇರಬೇಕೆಂದು ಮಕ್ಕಳಲ್ಲಿ ಕರೆ ನೀಡಿದರು. ಸಾಕಷ್ಟು ಬದಲಾವಣೆ ಆಗಿದೆ. 2013 ಕ್ರಿಮಿನಲ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಸಾಕಷ್ಟು ಬದಲಾವಣೆ ಆಗಿದೆ.
ಹೆಣ್ಣು ಮಗುಗೆ ವಿಶೇಷವಾದ ಕಾನೂನು ಇದೆ, ಮಕ್ಕಳಿಗೆ ವಿಶೇಷವಾದ ಕಾನೂನುಗಳಿದೆ. ಇಲ್ಲಿ ಒಂದು ಸಂದರ್ಭ ಬಂದಾಗ ಮಗು ಅಂದ್ರೆ ಯಾರು ಅಂತ ಕೇಳುತ್ತೆ. ಆ ಹುಟ್ಟಿದ ಕ್ಷಣದಿಂದ 18 ವರ್ಷ ವಯಸ್ಸು ತುಂಬುವವರೆಗೂ ಅದು ಮಗು ಅಂತಾನೆ ಅರ್ಥ. ಇನ್ನು ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ, ನಾನು ತಂದೆ ಆಗಿರ್ಬೋದು, ನನಗೆ ಮಕ್ಕಳಿರ್ತಾರೆ, ನನ್ನ ಮಗ ಇರ್ಬೋದು, ಅವನಿಗೆ ತಂಗಿ ಇರ್ತಾಳೆ, ನನ್ನ ಅಣ್ಣ ಇರ್ಬೋದು ಅಥವಾ ತಮ್ಮ ಇರ್ಬೋದು ಅಥವಾ ನನ್ನ ತಂದೆ ಇರ್ಬೋದು, ನನ್ನ ಹೆಂಡತಿ ಅವಳಿಗೆ ಸೊಸೆ ಆಗ್ತಾಳೆ, ನನ್ನ ಮಕ್ಕಳು ಮೊಮ್ಮಕ್ಕಳಾಗ್ತಾರೆ. ಇಲ್ಲಿ ಸ್ಪರ್ಶ, ಟಚ್, ಇಂಗ್ಲೀಷಲ್ಲಿ ನೀವೇನು ಹೇಳ್ತೀರಿ ಟಚ್ ಅಂತ ಹೇಳ್ತೀರಿ, ಅದು ಸ್ಪರ್ಶ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇದರಲ್ಲಿ 2 ಥರ ಇದೆ, ಗುಡ್ ಟಚ್ ಅಂಡ್ ಬ್ಯಾಡ್ ಟಚ್ ಅಂತ. ಅದಕ್ಕೆ ನಾವು ಹೇಳ್ತೀವಿ ಫೆದರ್ ಟಚ್ ಅಂತ ಕರಿತೀವಿ. ಈ ನವಲುಗೆರೆ ನೀವೆಲ್ಲ ಸ್ಕೂಲಲ್ಲಿ ಬುಕ್ಕಲ್ಲಿ ಇಟ್ಕೋತೀರಿ, ಆ ನವಲುಗೆರೆಯಿಂದ ಯಾರಿಗಾದ್ರೂ ಸ್ಪರ್ಶ ಮಾಡಿದ್ರೆ ಎಷ್ಟು ಸಂತೋಷ ಆಗುತ್ತೆ. ಅಥವಾ ನನ್ನ ತಂದೆ ಇರ್ಬೋದು, ಅವ್ರ ಮೊಮ್ಮಕ್ಕಳನ್ನ ಹತ್ಕೋಬಹುದು, ಆ ಟೈಮಲ್ಲೂ ಈ ಫೆದರ್ ಟಚ್ ಅನ್ನೋದು, ಅದು ಹೇಳ್ತೀವಿ ಗುಡ್ ಟಚ್ ಬ್ಯಾಡ್ ಟಚ್ ಅಂತ. ಸೊ ಆ ಫೆದರ್ ಟಚ್ ಅನುಭವ ಮಕ್ಕಳೆಲ್ಲ ಇರ್ಬೇಕು. ಒಂದು ವೇಳೆ ನಾನು, ನನ್ನ ಸಹಪಾಠಿ ಇರ್ಬೋದು, ನಮ್ಮ ಸದಸ್ಯರು ಇರ್ಬೋದು, ನೀವೆಲ್ಲರೂ ಇರ್ಬೋದು, ನಾನೊಂದು ಶೇಕ್ ಹ್ಯಾಂಡ್ ಕೊಡ್ತೀನಿ, ಆ ಶೇಕ್ ಹ್ಯಾಂಡ್ ಸಹನು ಆ ತಗೊಂಡಂತ ಲೇಡಿಗೆ, ಆ ಹೆಣ್ಮಗಳಿಗೆ, ಮಗುಗೆ ಆ ನವಲುಗೆರೆನಲ್ಲಿ ಯಾವ್ದಾದ್ರು ಒಂದು ಫೆದರ್ ಟಚ್ ಮಾಡಿದಾಗ ಎಷ್ಟು ಒಳ್ಳೆ ಅನುಭವ ಬರುತ್ತೋ ಅಂತ ಕಂಫರ್ಟ್ನೆಸ್ ಆ ಮಗು ಕೊಡ್ಬೇಕು. ಹಾಗಾಗಿ ಇಲ್ಲಿ ನಿಮ್ಮಲ್ಲಿ ಜವಾಬ್ದಾರಿ ಹೆಚ್ಚಿದೆ. ಯಾವ ಮನುಷ್ಯ ನಿಮ್ಮನ್ನು ನೋಡೋ ದೃಷ್ಟಿ ಸರಿ ಇಲ್ಲ ಅದನ್ನ ನೀವು ಪ್ರೊಟೆಸ್ಟ್ ಮಾಡಿ. ಯಾವ ಮನುಷ್ಯ ನಿಮ್ಮನ್ನು ಮುಟ್ಟತಕ್ಕಂಥ ಸ್ಪರ್ಶದಲ್ಲಿ ಅವನಲ್ಲಿ ಅನುಭವ ಸರಿ ಇಲ್ಲ, ನಿಮಗೆ ಕೆಟ್ಟದಾಗಿ ಕಾಣ್ತಾ ಇದೆ, ನೀವು ಪ್ರೊಟೆಸ್ಟ್ ಮಾಡಿ. ಉದ್ದೇಶ ಅಲ್ಲೇ ಬಂದಿರೋದು. ನೋ ವೈಲೆನ್ಸ್ ಅಗೇನ್ಸ್ಟ್ ಚಿಲ್ಡ್ರನ್ ಅಂದ್ರೆ ವೈಲೆನ್ಸ್, ಬಹಳಷ್ಟು ವೈಲೆನ್ಸ್ ಕಣ್ಣಿಗೆ ಕಾಣೋದಿಲ್ಲ. ನಾನು ನನ್ನ ಫ್ರೆಂಡ್ ಮಗಳು ಅಂದ್ಕೊಂಡಿರ್ತೀನಿ, ಬಟ್ ನಾನು ಹಪ್ಕೋಬೇಕಾದ್ರೆ ನನ್ನ ಮನಸ್ಸಲ್ಲಿ ಬೇರೆ ಇರುತ್ತೆ. ಆ ಹಾರ್ಟ್ ಬೀಟು ಅಥವಾ ನಾನು ಹಪ್ಕೊಳ್ಳೋ ರೀತಿ ಆ ಮಗುಗೆ ಡಿಸ್ಕಂಫರ್ಟ್ ಆಗುತ್ತೆ. ಅವಾಗ ಆ ಮಗು ಪ್ರೊಟೆಸ್ಟ್ ಮಾಡಬೇಕು, ಅಂಕಲ್ ನೀವು ಮಾಡಿದ್ರೆ ಸರಿ ಇಲ್ಲ, ಜಸ್ಟ್ ನೆಕ್ಸ್ಟ್ ಟೈಮ್ ನಮ್ಮ ಮನೆಗೆ ಬರಬೇಡಿ ಅಂತ ಹೇಳ್ಬೇಕು. ಸೊ ಈಗ ನೀವು ಮಕ್ಕಳಲ್ಲಿ ನಿಮ್ಮಿಂದ ಈಗಲೇ ದಯಮಾಡಿ ನನ್ನೆಲ್ಲ ಟೀಚರ್ಸ್ಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ನೀವು ಡಿಸೈಡ್ ಮಾಡಿ ವಿಚ್ ಈಸ್ ಗುಡ್ ಟಚ್, ವಿಚ್ ಈಸ್ ಬ್ಯಾಡ್ ಟಚ್. ಸೊ ಗುಡ್ ಟಚ್ ಈಸ್ ಆಲ್ವೇಸ್ ಲೈಕ್ ಎ ಫೆದರ್ ಟಚ್, ಬಟ್ ಬ್ಯಾಡ್ ಟಚ್ ಅವನು ಹುಟ್ಟೋ ರೀತಿಯಲ್ಲಿ ಏನೇ ಇದ್ರು ಅವನ ಇಂಟೆನ್ಷನ್, ಹಾರ್ಟ್ ಬೀಟ್ ಇಂದ ಹಿಡಿದು ಅವನ ಆಕ್ಟಿವಿಟೀಸ್, ಅವನು ನೋಡ್ತಕ್ಕಂಥ ದೃಷ್ಟಿ ಎಲ್ಲವೂ ಬದಲಾವಣೆ ಆಗುತ್ತೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಆಶ್ರಯ ಕಾಲೋನಿಯಲ್ಲಿ ನೆರವೇರಿದ ಮಕ್ಕಳ ದಿನಾಚರಣೆ. ಪಾದರಕ್ಷೆಗಳನ್ನು ನೀಡುವ ಮೂಲಕ ಮಕ್ಕಳ ದಿನಾಚರಣೆ ಆಚರಿಸಿದ ವಾಲಂಟಿಯರ್ ಅಸೋಸಿಯೇಷನ್. ಬಿಜೆಪಿಯಿಂದ ನಡೆದ ಜನಸ್ವರಾಜ್ ಸಮಾವೇಶ ಮತ್ತು ವಿಧಾನ ಪರಿಷತ್ ಚುನಾವಣೆಯ ಪೂರ್ವಭಾವಿ ಸಭೆ. ಚುನಾವಣೆಯನ್ನ ಸವಾಲಾಗಿ ತೆಗೆದುಕೊಳ್ಳಬೇಕಾದ ಅವಶ್ಯವಿದೆ, ಸಚಿವ ಆನಂದ್ ಸಿಂಗ್ ಸ್ಪಷ್ಟ. ನಗರದ ವಿವಿಧೆಡೆ ನೆರವೇರಿದ ಅಪ್ಪುರವರ 16ನೇ ದಿನದ ಪುಣ್ಯಸ್ಮರಣೆ. ಅಭಿಮಾನಿ ಬಳಗದಿಂದ ನೆರವೇರಿಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ. ಮಕ್ಕಳ ದಿನಾಚರಣೆ ನಿಮಿತ್ತ ನಾಗರಿಕ ಹಿತರಕ್ಷಣಾ ಸೇವಾ ಸಂಘದಿಂದ ನಡೆದ ಸಸಿ ನೆಡುವ ಕಾರ್ಯಕ್ರಮ. ನಗರದ ಹಸಿರೀಕರಣವೇ ನಮ್ಮ ಮುಖ್ಯ ಉದ್ದೇಶ, ಕಾಸಾಟಿ ಉಮಾಪತಿ ಸ್ಪಷ್ಟ. ಯುಜಿಡಿ ಫಿಟ್ ಬ್ಲಾಕ್ ತುಂಬಿಕೊಂಡ ಮನೆಯೊಳಗಿನ ಕಕ್ಕಸಗಳು.
ಬಹಿರ್ದೆಸೆಗೆ ಹೋಗದಾದ್ರೂ ಎಲ್ಲಿಗೆ? ಕಳೆದ 3 ತಿಂಗಳಿಂದ ಸಂಕಷ್ಟ ಎದುರಿಸುತ್ತಿರುವ ಎಸ್ಆರ್ ನಗರದಲ್ಲಿನ ನಿವಾಸಿಗರು. ಡಾನ್ ಬಾಸ್ಕೋ ಸಂಸ್ಥೆಯಿಂದ ನಡೆದ ಮಕ್ಕಳ ದಿನಾಚರಣೆ. ದುಷ್ಟರಿಂದ ದೂರವಿರಲು ಮಕ್ಕಳಲ್ಲಿ ಕರೆ ನೀಡಿದ ಟೌನ್ ಪೊಲೀಸ್ ಠಾಣಾ ಸಿಪಿಐ ಶ್ರೀನಿವಾಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನಾ ಉಮೇಶ್.